ಗೌರ್ಮೆಂಟ್ ಆಸ್ಪತ್ರೆಗೆ ಇದೀನಿ ಬಾ. ಗೌರ್ಮೆಂಟ್ ಆಸ್ಪತ್ರೆ ಎಷ್ಟು ದಿವಸಕ್ಕೊಂದು ಚೇಂಜ್ ಮಾಡ್ತಾರೆ? ವಾರಕ್ಕೊಂದ್ಸಲ ಮಾಡ್ತಾರ, ತಿಂಗಳಿಗೆ ಒಂದ್ಸಲ? ನಿನ್ನೆ ಬಂದಿದ್ರೆ ಏನು ಬಾಟ್ಲಿ ಗಿಟ್ಲಿ ಹೆಚ್ಚಿದ್ರಮ್ಮ? ರೊಕ್ಕ ಪಕ್ಕ ಕೇಳಿದ್ರೆ ಎಷ್ಟು ಕೊಡ್ಬೇಕು ಏನಂತ ಕೇಳಿರ್ತಾರಮ್ಮ. ನಾವೇ ಎಷ್ಟು ಸಲ ಫೋನ್ ಮಾಡಿವಿ ಡಾಕ್ಟರ್ಗಳಿಗೆ. ಅಲ್ಲ ಏನಾರು ಹೇಳಿದ್ರೆ ನೇರವಾಗಿ ಇಡೀ ರಾಜ್ಯದಾಗ ನಮ್ಮಲ್ಲಿ ಮೊನ್ನೆ 4 ಮಂದಿ 4 ಸಣ್ಣ ಬಾಣತಿ ಆದ್ಮೇಲೆ ಸಾವಾಗ್ಯಾವ. ಏನ್ ಸರ್ಕಾರದವ್ರು ಏನಾರು ಪರಿಹಾರ ಎದ್ರ ಸಲುವಾಗಿ ಸತ್ತ ಏನಾಗಿಲ್ಲ? ಅವ್ ಏನ್ ಬರ್ಕೊಟ್ಟು ಚೀಟಿ ಇದೇವಮ್ಮ, ಏನೇನು ಅದಾವ ಅಂತ? ಈಗ ಅವತ್ತು ಯಾರು ನೋಡಿದ್ರು? ಡಾಕ್ಟರ್ ಯಾರು ನೋಡಿದ್ರು? ಹೆಸರು ಸರ್, ಈಗ ನಿಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೆಚ್ಚಳವಾಗಿ ಬಾಣತಿಯರು ಸಾವಾಗ್ತದ. ಈಗ ಏನ್ ಕಾರಣ? ನೀವು ವೈದ್ಯರು ಇದ್ರಿ, ವೈದ್ಯ ದೇವ ನಾರಾಯಣ ಅಂತ ಹೇಳ್ತಾರೆ. ನೀವೇನು ಕಾಪಾಡತಕ್ಕಂಥ ಶಕ್ತಿ ಬಡವರು, ನಿರ್ಗತಿಕರು, ಅನಾಥರು, ನಮ್ಮ ಒಂದು ಕೌಟುಂಬಿಕ ಕಲಹ ಇವು ಏನಾದ್ರು ಸ್ಥಿತಿಯಲ್ಲಿ ಬರ್ತಾರ. ಶ್ರೀಮಂತರಿದ್ದವರು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮಾಡ್ತಾರ. ಈಗ ಹಿಂಗಾಗಿ ಇವ್ರಿಗೆ ಈಗ ಸಿಂಧನೂರು ತಾಲೂಕಿನಾಗ 4-5 ಬಾಣತಿಯರು 4 ಮತ್ತೆ ಈ ಹೆಣ್ಮಗಳವರು ಇವರು ನಿಮ್ಮೆಲ್ಲೇ ಹೇಳ್ತಾರಲ್ಲ, ಇಲ್ಲಿ ಕರ್ಕೊಂಡ್ಬಂದು ಪಕ್ಷದ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡ್ಯಾರ ಬೆಳಗಾವಿ ದೇಶದಲ್ಲಿ. ಅಪ್ತಮಾಲಜಿ ಇದ್ರಿ, ಆರ್ಥೋ ಇದ್ರಿ, OBG ಇದ್ರಿ, ಜನರಲ್ ಮೆಡಿಸಿನ್ ಇದ್ರಿ, ಎಲ್ಲರೂ ಇದ್ರಿ. ಎಲ್ಲ ಇದ್ದ ಮೇಲೆ ಈಗ ಬೇರೆ ಕಡೆ ರೆಫರ್ ಮಾಡೋದು ಏನು ಅವಶ್ಯಕತೆ ಏನು? ನಮ್ಮಲ್ಲಿ ಏನು ಫೆಸಿಲಿಟಿ ಕಡಿಮೆ ಐತಿ? 100 ಬೆಡ್ ಹಾಸ್ಪಿಟಲ್ ನಮ್ಮ ಸಿನ್ನೂರು. ಮತ್ತು 100 ಬೆಡ್ ಹಾಸ್ಪಿಟಲ್ ಇಲ್ಲಿ ಫೆಸಿಲಿಟಿ ಇಲ್ಲ ಅಂದ್ರೆ ಮತ್ತೆ ಹಾಸ್ಪಿಟ್ಲ್ ಅದಕ್ಕೆ ಈಗ ಸರ್ಕಾರ. ಆಮೇಲೆ ಏನಾಗುತ್ತೆ, ಇವ್ರ ಹಾಸ್ಪಿಟ್ಲಿಗೆ ನಿಮ್ಮ ಗಮನಕ್ಕೆ ತರ್ಬೇಕಂತ ಭಾಳ ಸಲ ಪ್ರಯತ್ನ ಮಾಡೀವಿ. ಸಾಯಂಕಾಲ 5 ಗಂಟೆ ಆಯ್ತು ಅಂದರೆ ಬಾಣಂತಿ ಅವರ ಪ್ರೆಗ್ನೆಂಟ್ಗಳು ಯಾರೂ ಬರಬಾರ್ದು ಇಲ್ಲಿಗೆ. 5 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೂ ರೆಸ್ಟ್ ಅವ್ರಿಗೆ ಇನ್ನು ದೇವ್ರ ಹತ್ರ ಬೇಡ್ಕೋಬೇಕು ನಾವು. 5 ಗಂಟೆ ನಂತರ ಡೆಲಿವರಿ ಆಗಂಗಿಲ್ಲ, ಸಿಜರಿನ್ ಆಗಂಗಿಲ್ಲ ಅಂತ. ಮೊನ್ನೆ ರಾತ್ರಿ ಒಂದು ಯಾವುದು ಎಲೆ ಕುಡಿಗಿದ ಒಂದು ಪೇಷಂಟ್ ಬಂದೈತೆ. ಬಂದ್ರೆ ಅವರು ಆರಾಪುರಕ್ಕೆ ಕಳಿಸ್ಯಾರ. ಆರಾಪುರದಿಂದ ನಾರ್ಮಲ್ ಆಗುತ್ತೆ ಅಂತ ಇಲ್ಲಿಗೆ ಕಳಿಸ್ಯಾರ. 9:30 ಆಗೈತೆ. 9:30 ಬಂದರೆ ನಾರ್ಮಲ್ ಇಲ್ಲ, ಸಿಜರಿನ್ ಆಗುತ್ತೆ ಅಂತ ಹೇಳಿದ್ರೆ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ನಾನು ಬೆಳಗಿಂದ 3 ಸಿಜರಿನ್ ಮಾಡಿದ್ದೀನಿ, ನನಗೆ ಕೈಲಿ ಆಗಲ್ಲ, ನೀವು ಏನಾದ್ರು ಮಾಡ್ರಿ ಅಂತ ಹೇಳ್ಬಿಟ್ಟು ಬೇರೆ ರೆಫರ್ ಮಾಡಿದರು. ಬೇರೆ ಹಾಸ್ಪಿಟ್ಲಿಗೆ ಹೋದ್ರು. ಸ್ವಲ್ಪ ಆರ್ಥಿಕವಾಗಿದ್ದರು, ಅವ್ರು ಅಲ್ಲಿ ಮಾಡ್ಕೊಂಡ್ರೆ. ಇಲ್ಲ ಅಂತಿದ್ರೆ ನೀವು ರಾಯಚೂರಿಗೆ ಹೋಗ್ರಿ, ಇಲ್ಲ ಬಳ್ಳಾರಿಗೆ ಹೋಗ್ರಿ, ನಾನು ಅಲ್ಲಿ ಫ್ರೀ ಆಗಂಗೆ ಮಾಡ್ತೀನಿ ಅಂತ. ಗೌರ್ಮೆಂಟ್ ಹಾಸ್ಪಿಟ್ಲ್ ಫ್ರೀ ಆಗುತ್ತೆ. ಅದನ್ನು ಇವ್ರು ಏನು ಮಾಡ್ತಾರೆ? ಇಷ್ಟು ಉಡಾಕು ಉತ್ತರಗಳು. ಆಮೇಲೆ 21ನೇ ತಾರೀಕು ಇವರು ಎಲ್ಲ ರೆಫರ್ ಮಾಡಿದೀವಿ ಅಂತ ಹೇಳ್ತಾರಲ್ಲ, BP ಲೋ ಆಗಿ ಸತ್ತಿದ್ದಾಳಣ್ಣ ಅಯ್ಯಮ್ಮ. BP ಲೋ ಆಗಿದ್ದಾವ. ಆಮೇಲೆ ಕಲರೆಲ್ಲ ಚೇಂಜ್ ಆಗ್ತಿದೆ. 7 ಗಂಟೆಯಿಂದ ರಾತ್ರಿ 9:40 9:40 ಸಿಸ್ಟರ್ನ ಡಾಕ್ಟ್ರನ್ನ ಎಲ್ಲರೂ ಕರೆದ್ರು, ಯಾರು ಬಂದಿಲ್ಲ. ಅವತ್ತು ಯಾರು ಡ್ಯೂಟಿ ಡಾಕ್ಟ್ರೇ ಇಲ್ಲ ಇಲ್ಲಿ. 9:40 ಪೂರ ಸೀರಿಯಸ್ ಆಗೈತೆ. ಅವಾಗ ಎಲ್ಲರೂ ಫೋನ್ ಮಾಡ್ರೆ ಡೆತ್ ಆಗೈತೆ ಇಲ್ಲೇ. ಆ ಪೇಷಂಟ್ ಡೆತ್ ಆಗಿರೋ ಪೇಷಂಟು ಬಾಡಿ ಎಲ್ಲ ಫುಲ್ ಕೋಲ್ಡ್ ಆಗೈತೆ. ಆಮೇಲೆ ಕಳಿಸ್ಯಾರ ಅದನ್ನ ರಾತ್ರಿ 21ನೇ ತಾರೀಕು. ಅದನ್ನೇ ಕೇಳಿದ್ರೆ ಇಲ್ಲ, ನಾವು CC ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತೀವಿ, DC ಅವರಿಗೆ ಗಮನಕ್ಕೆ ತಗೊಂಬಂದಿದ್ವಿ, ಸಚಿವರಿಗೆ ಗಮನಕ್ಕೆ ತಗೊಂಬಂದಿದ್ವಿ, MLA ಅವರಿಗೆ, DHO ಪ್ರತಿಯೊಬ್ಬರು ಎಲ್ಲರ ಗಮನಕ್ಕೆ ತಗೊಂಬಂದ್ರೂ ಅದನ್ನು ಇವತ್ತಿನವರೆಗೂ ಒಂದು ದಿನ ಬಂದು ಒಬ್ಬರು ತನಿಖೆ ಮಾಡಿಲ್ಲ ಅಣ್ಣ. ಬರೇ ಉಡಾಪೆ ಉತ್ತರಗಳು. ನಮಗೇನು ಮಾಡೋಕ್ಕಾಗಲ್ಲ, ನಾವು ಈ ನೌಕರಿನ ಬಿಟ್ಬಿಡ್ತೀವಿ ಅಂತಾರೆ. ಅಂದರೆ ಇವರ ಹಾಸ್ಪಿಟ್ಲ್ ಇವರೇ ನಡೆಸ್ಯಾರ, ಇವರೇ ಕಟ್ಟಿಸ್ಯಾರ ಅಂತಲೂ ಗೊತ್ತಾಗ್ತಾ ಇಲ್ಲ ಈಗಿರೋ ಡಾಕ್ಟ್ರುಗಳು. ಇವ್ರು ಹಿಂದೇನು ಇವರೇ ಇದ್ದರು, ಈಗ ಮುಂದೆ ಇವ್ರು ಇರ್ತಾರೆ. ಇವ್ರು ಇರಲಿಲ್ಲ ಅಂದರೆ ಹಾಸ್ಪಿಟ್ಲ್ ಬಂದಾಗುತ್ತೆ ಅನ್ನೋ ರೇಂಜಿಗೆ ಮಾತಾಡ್ತಾ ಇದ್ದಾರೆ ಇವರು. ಬಂದಾದ್ರೆ ಬಂದಾಗ್ಬಿಡು, ಅವ್ರು ಬೇಡ ಅಂತಂದ್ರೆ ಬಂದಾಗಲಿ, ಸರ್ಕಾರ ನೋಡುತ್ತದೆ. ಅಲ್ಲಣ್ಣ, ಇವರು ಅಷ್ಟು ಭಯ ಹೋಗಿಸ್ತಾಗೈತಾರೆ ಎಲ್ಲರಿಗೂ. ನಾವು ಹೋರಾಟ ಕುಂತ್ಕೊಂಡು ನಾವು ಆರಾಮಿಲ್ಲ ಅಂತ ನಮ್ಮ ಮಂಜು ಪೂರ ಸೀರಿಯಸ್ ಆಗಿ BP ಲೋ ಆಗಿ ಶುಗರ್ ಲೆವೆಲ್ ಪೂರ ಡೌನ್ ಆದಮೇಲೆ ಅದು ಪೊಲೀಸವರೇ ಬಂದು ಕರ್ಕೊಂಬಂದ್ರು ಹೊರತು ಇವ್ರು ಯಾರು ಬರಲಿಲ್ಲ ಅಣ್ಣ. ಹಾಸ್ಪಿಟ್ಲಿಗೆ ಪೊಲೀಸವರೇ ಬಂದು ಅಡ್ಮಿಟ್ ಮಾಡ್ಯಾರ. ಉಪವಾಸ CM ಬೆಳಗ್ಗೆ ಎಷ್ಟು ಮಂದಿ
ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅದರ ಇಬ್ಬರು ಕೋರ್ಟ್ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇಲ್ಲ ಸರ್ ಹಾಸ್ಪಿಟಲ್ ಇದೆ ಪ್ರತಿ ಸರಿ ಯಾವ ಡೆಲಿವರಿ ಆದ ತಕ್ಷಣ ಬಸವ ಮಕ್ಕಳ ಆಸ್ಪತ್ರೆಗೆ ಆಗ್ಬೇಕು ಪ್ರೈವೇಟ್ ಹಾಸ್ಪಿಟ್ಲ್ ಸರ್ ಜಾಸ್ತಿ ಡೆಲಿವರಿ ಬರಲು ಸೆಟ್ಲ್ಮೆಂಟ್ ಆಗಿರಿ ಏನ್ರಿ ಬಸವ ಸಹನ ಒಂದು 4-5 ಹಾಸ್ಪಿಟ್ಲ್ ಆಗ್ಬಿಟ್ಟವಣ ಸ್ವಲ್ಪ ಸಹನ ಬಸವ ಜನನಿ ಆಮೇಲೆ ರಾಜರಾಜೇಶ್ವರಿ ಈ 4 ಹಾಸ್ಪಿಟ್ಲ್ಗಳಿಗೆ ಕೇರ್ಗಳು ಮತ್ತೆ ಕೇರ್ ಹಾಸ್ಪಿಟ್ಲ್ ಹೊಸದಾಗಿ ಕೇರ್ ಹಾಸ್ಪಿಟ್ಲ್ ನಾರ್ಮಲ್ ಬೇರೆ ಪೇಷಂಟ್ಗಳು ಯಾವ ಬಂದ್ರು ರೆಫರ್ ಮಾಡೋದು ಕೇರ್ ಹಾಸ್ಪಿಟ್ಲಿಗೆ. ಅಲ್ಲ ಅದು ಇವ್ರು CM ಅವ್ರಿಗೆ THO ಕೇಳ್ಬೇಕು, ಇವರು ಡ್ಯೂಟಿ ಡಾಕ್ಟರ್ ಅಲ್ಲ. ಈಗ ಅದು ನಮ್ಮ ಪ್ರಶ್ನೆಗೆ ಉತ್ತರ ಅದಲ್ಲ ಸರ್. ಬೇರೆ ಹಾಸ್ಪಿಟಲ್ಗೆ ರೆಫರ್ ಯಾಕೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಹಿಂಗೆ ವಿಸಿಟ್ ಬರ್ತಾರಂತ ಗೊತ್ತಾಯ್ತಿಲ್ಲ ಅಣ್ಣ, ಹೇಳ್ದೆ ಕೇಳ್ದೇನೆ ರಜೆ ಹಾಕ್ಬಿಡ್ತಾರಣ್ಣ. ರಜೆ ನಮ್ಗೇನು ಮಾಡೋಕ್ಕಾಗಲ್ಲ, ಏನು ಹೆಚ್ಚಿನ ಮಾಹಿತಿಗೆ DHO ಕೇಳ್ರಿ ಅಂತಾರೆ. ಅವ್ರನ್ನ ಕೇಳಿದ್ರೆ ಇಲ್ರಿ ಮತ್ತೆ ಹಾಕಿದಾರೆ ಏನು ಮಾಡೋಕ್ಕಾಗುತ್ತಾ, ನಾವು ಅವ್ರನ್ನ ಬೇಡ ಅಂತ ತೆಗ್ದೀವಿ ಅಂದರೆ ಏನಾದ್ರು ಅವ್ರ ಮೇಲೆ ಆ್ಯಕ್ಷನ್ ಮಾಡೋಕೆ ಹೋದ್ವಿ ಅಂದರೆ ಬೇರೆ ಡಾಕ್ಟ್ರು ಬರ್ತಾ ಇಲ್ಲ, 1.5 ಲಕ್ಷ ರೂಪಾಯಿ ಕಾಲ್ ಫಾರ್ಮ್ ಮಾಡಿದ್ವಿ, 1.5 ಲಕ್ಷ ರೂಪಾಯಿ ಕೊಡ್ತೀವಿ ಸ್ಯಾಲ್ರಿ ಅಂದ್ರೂ ಬರೋಕತ್ತಿಲ್ಲ ಅಂದ್ರೆ ಮತ್ತೆ ಬರೋಕತ್ತಿಲ್ಲ ಅಂದ್ರೆ ಮತ್ತೆ ಈ ಹಾಸ್ಪಿಟ್ಲ್ಗಳು ನಡೆಯೋದು ಹೆಂಗಣ್ಣ? ಸರ್ಕಾರಕ್ಕೆ ಕೇಳ್ಬೇಕು. ಆಂಬುಲೆನ್ಸ್ ವ್ಯವಸ್ಥೆ ಏನಿದೆ ಈಗ ಮೊನ್ನೆ ಬಂದವಲ್ಲ ಆಂಬುಲೆನ್ಸ್, 4 ಆಂಬುಲೆನ್ಸ್ ದಯವಿಟ್ಟು ನೀವೇ ಕೇರ್ ತಗೋಬೇಕು. ಸಂಬಂಧಪಟ್ಟಂಥ ತಾಲೂಕು ವೈದ್ಯಾಧಿಕಾರಿ ನೀವು ಮತ್ತು ಅತ್ಯಂತ ಕಡು ಬರ್ತಕ್ಕಂಥ ಎಲ್ಲ ಬರ್ತಾರೆ. ಹಾಸ್ಪಿಟ್ಲಾಗ ಬಾತ್ರೂಮ್ಗೆ ನೀರಿಲ್ಲ, ಈಗ ಬಿಸ್ನೀರು ಇಲ್ಲ 20 ರೂಪಾಯಿ ಕೊಟ್ಟು ತರ್ತಾರೆ ಭಾಳ ಬಾಡ್ಲಿ ರೀ. ನೀರೇ ಇಲ್ಲ ಅಲ್ಲ. ಈಗ ನಡಕ್ಕೆ ನೀರು ಇದ್ದಿಲ್ಲ, ಬಾತ್ರೂಮ್ ಇಲ್ಲ ಸರಿಯಾಗಿ ನಮ್ಮಲ್ಲಿ ಇದಾವ ಮಾಡಿಸಿದಾರೆ ಸರ್ ಮಾಡಿಸಿರಿ ಅಲ್ಲ. 20 ರೂಪಾಯಿ ಕೊಟ್ಟು ಹೊಡೆದಾರ ಬಿಸಿನೀರು ಹೋಗ್ರಿ. ಈಗೆಲ್ಲ ಶೌಚಾಲಯ ಬಾತ್ರೂಮ್ಗೆಲ್ಲ ನೀರು ಕೊಡ್ತಾವ, ಕ್ಲೀನ್ ಅದೇವ. ಬಿಸ್ನೀರು ಏನು ಕೊಡ್ತಾ ಇಲ್ಲ. ಅದೇ ಅಣ್ಣ ಒಂದು 2 ನಿಮಿಷ ಒಳಗಡೆ ಹಂಗೆ ಸ್ವಲ್ಪ ವಿಸಿಟ್ ಮಾಡೋಣ. ಮತ್ತೆ ಒಂದ್ಸಲ ಮಾಡಿರೋದು ಅಲ್ಲ, 3-4 ಮಂದಿ ಮಂದಿ ಕುಂತ ನಂಬರ್ ಅಂದ್ರೆ ಮತ್ತೆ ಕಳಿಸ್ತೀವಿ. ಅಧ್ಯಕ್ಷರು ಬಂದ್ರ ಸರ್ ಹೇಳಿ ಸರ್, ನೀವೇ ಹೇಳಿ ಭೇಟಿ ಕೊಟ್ರಿ, ನೀವೇ ಹೇಳಿ. ಇವತ್ತಿನ ದಿವಸ ಈಗಾಗಲೇ ರಾಜ್ಯದಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಬಾಣಂತಿಯರ ಮತ್ತು ಶಿಶು ಮಕ್ಕಳ ಸಾವಿನ ಬಗ್ಗೆ ಈ 1 ತಿಂಗಳಿಂದ ಸತತವಾಗಿ ಇಡೀ ರಾಜ್ಯ ತುಂಬ ಬಳ್ಳಾರಿ ಇರ್ಬೋದು, ನಮ್ಮ ರಾಯಚೂರು ಮತ್ತು ಸಿನ್ನೂರಲ್ಲಿ ಕೂಡ 4 ಸಾವಾಗಿರ್ತವೆ. ಈಗಾಗಲೇ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಅಧಿವೇಶನ ನಡೆದಿದ್ದರೂ ಕೂಡ ನಿನ್ನೆ ಸಂಬಂಧಪಟ್ಟಂಥ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಇದರ ಬಗ್ಗೆ ಕಿಂಚೊತ್ತು ಮಾತಾಡ್ತಾ ಇಲ್ಲ ಅಂತ ನಮ್ಮ ಒತ್ತಾಯ. ಈಗಾಗಲೇ ಸಿನ್ನೂರು ತಾಲೂಕಿನಲ್ಲಿ ಕೂಡ ಸಾಕಷ್ಟು ಸಂಘಟನೆಯರು ಕೂಡ ಹೋರಾಟ ಮಾಡಿದರು, ಉಪವಾಸ ಕೂಡ ಮಾಡಿದರು. ಆದರೆ ಇಷ್ಟೊಂದು ಮಂದಿ ರಾಜ್ಯದಲ್ಲಿ ಸಾವಿಗಪ್ಪಿದ್ರು ಕೂಡ ಅವರಿಗೆ ಪರಿಹಾರವನ್ನು ಈ ಸರ್ಕಾರ ಕೊಡ್ತಾ ಇಲ್ಲ. ಬರೀ ಬಾಯಿ ಮಾತಿನಿಂದ ನಾವು ಗ್ಯಾರಂಟಿ ಕೊಟ್ಟಿವಿ, ಪಂಚ ಗ್ಯಾರಂಟಿ ಕೊಟ್ಟಿವಿ, ಅದು ಕೊಟ್ಟಿವಿ, ಇದು ಕೊಟ್ಟಿವಿ ಅಂತ ತಾವು ನಿನ್ನೆ ನೋಡಿರ್ಬೋದು ಪೇಪರಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಮಂದಿನ ಕರ್ಕೊಂಬಂದು 2,000 ತಗೊಂಡು ಎಲ್ಲ ಜಗತ್ತು ಉದ್ಧಾರ ಮಾಡ್ಯಾರ ಅಂತೇಳಿ CM ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾರೆ. ದಯವಿಟ್ಟು ಮಾನ್ಯ ಸರ್ಕಾರದ ಮಂತ್ರಿಗಳಿಗೆ ಮತ್ತು ಆರೋಗ್ಯ ಮಂತ್ರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಈಗ ಏನು ನೊಂದ ಮತ್ತು ಸಾವಿಗೀಡಾದಂಥ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮೊದಲು ಮಾಡಿರಿ. ಮತ್ತು ಈಗಾಗಲೇ ನೀವು ವಕ್ಫುದ್ದು ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅದ್ರ ಬಗ್ಗೆ ವಕ್ಫುದ್ದು ತಾವು ತೆಗಿತಿರೋ ಬಿಡ್ತಿರೋ ಮೊದಲು ಸರ್ಕಾರಿ ಆಸ್ಪತ್ರೆಗಳನ್ನು ಉದ್ಧಾರ ಮಾಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾಡಲಿ ಅಂತೇಳಿ ನಮ್ಮದು ಒತ್ತಾಯ. ಯಾಕಂದ್ರೆ ಬರೀ ಬೂಟಾಟಿಕೆದನ್ನು ಹೇಳ್ದೆ ಮತ್ತು ಅವರಿಗೆ ನಾವು ಅಷ್ಟು ಯೋಜನೆಗಳು ಮಾಡಿವಿ, ಇಷ್ಟು ಯೋಜನೆಗಳನ್ನು ಮಾಡಿವಿ ಅಂತ ಹೇಳೋದಲ್ಲ. ದಯವಿಟ್ಟು ನೀವು ಏನು ಬೇಡ, ನಮ್ಮ ರೈತರಿಗೆ ನೀರು ಮತ್ತು ಆರೋಗ್ಯ ಇಂಥದನ್ನು ಮಾಡುವಂಥ ಕೆಲಸ ನೀವು ಮಾಡಿರಿ. ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ನಮಗೆ ನಿಲ್ಲಿಸಿದ್ರೂ ಪರವಾಗಿಲ್ಲ. ರೈತರಿಗೆ ಏನು ಬೇಕು, ನೀರು ಬೇಕು ಮತ್ತು ವಿದ್ಯುತ್ ಬೇಕು, ಅದ್ರ ಜೊತೆಯಲ್ಲಿ ಆರೋಗ್ಯ, ಇವು 3ಕ್ಕೆ ಕಾಳಜಿ ವಹಿಸಿದ್ರೆ ಸಾಕು. ಯಾಕಂದರೆ ನೀವು ಅದು ಬಿಟ್ಟು ಕಾಸಿ ಬೇರೆ ಏನೇನೋ ನಾವು ಮಾಡ್ತೀವಿ, ನಾವು ಸಿಂಗಾಪುರ್ ಮಾಡ್ತೀವಿ ಕರ್ನಾಟಕ ಎಂಬುದನ್ನು ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಾವು ಕಣ್ಣು ತೆರೆದು ಈ ಆರೋಗ್ಯ ಹಾಸ್ಪಿಟ್ಲ್ ಬಗ್ಗೆ ದಯವಿಟ್ಟು ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಮಾಡಿರಿ.
ಮತ್ತು ಇಲ್ಲಿರುವಂಥ ಡಾಕ್ಟರ್ಸು ಸ್ಟಾಫ್ಗಳು ಕೂಡ ನಾವು ನೋಡಿದ್ವಿ. ಇವತ್ತು ವಿಸಿಟಿಗೆ ತಾವು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವರು ಇದ್ದೀರಿ. ಇವತ್ತೇನೋ ಯಾರೋ ಜನರು ಅತಿಥಿ ದೊಡ್ಡವರು ಬರ್ತಾರೆ ಅಂದ ಕೂಡಲೇ ಕ್ಲೀನಿಂಗ್ ಮಾಡೋದಲ್ಲ, ಇಲ್ಲಿರುವಂಥ ಪೇಷಂಟ್ಗಳಿಗೆ ಡೈಲಿ ಬೆಡ್ಶೀಟ್ ಚೇಂಜ್ ಮಾಡೋದಿರ್ಬೋದು, ಮಂಚಗಳನ್ನು ನೋಡಿದ್ರಿ ಮತ್ತು ಕೆಲವು ತುಕ್ಕು ಹಿಡಿದಂಥ ಮಂಚ ಮತ್ತು ಟೇಬಲ್ಗಳು ಇದ್ದಾವೆ. ಅದಕ್ಕೆ ನಮ್ಮ ಸಿನ್ನೂರು ತಾಲೂಕಿನಲ್ಲಿ ಇದು 100 ಬೆಡ್ ಹಾಸ್ಪಿಟಲ್. ಎಲ್ಲ ಡಾಕ್ಟರ್ಸ್ ಇದ್ದಾರೆ, ENTಲಿಂದ ಹಿಡ್ಕೊಂಡು ಸರ್ಜರಿ ಡಾಕ್ಟ್ರು ಕೂಡ ಇದ್ದಾರೆ. ಎಲ್ಲ ಡಾಕ್ಟ್ರು ಸರಿಯಾಗಿ ಡ್ಯೂಟಿಗೆ ಬರ್ತಾ ಇಲ್ಲ ಮತ್ತು ಅವರು ಲೀವ್ ಮೇಲೆ ಹೋಗಿರೋದ್ರಿಂದ ಯಾರಿಗೆ ಇನ್ಚಾರ್ಜ್ ಕೊಟ್ಟು ಬೇಜವಾಬ್ದಾರಿತನ ಭಾಳ ಇದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಜಿಲ್ಲೆಯ DHO ಆದಂಥ ಸುರೇಂದ್ರ ಬಾಬು ಅವರು ಕೂಡ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಂತೇಳಿ ನಾನು ಸುರೇಂದ್ರ ಬಾಬು ಅವರಿಗೆ DHO ಅವರಿಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತಾಯಿದ್ದೇನೆ. ತಾವು ದಯವಿಟ್ಟು ಸಿನ್ನೂರು ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಇಡೀ ರಾಯಚೂರು ಜಿಲ್ಲೆದಾದ್ಯಂತ ಆರೋಗ್ಯ ಕಾಪಾಡುವಂಥ ಕೆಲಸ ಮಾಡಲಿ ಅಂತೇಳಿ ಇವತ್ತು ಒತ್ತಾಯ ಮಾಡಿದ್ವಿ. ಮತ್ತು ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಆಸ್ತಿಗಳನ್ನು ಉಳಿಸುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾರಾಟ ಮಾಡೋದಕ್ಕೆ ನಿಂತಿದೆ, ಅದನ್ನು ಉಳಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಇವತ್ತಿನ ದಿವಸ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ಕೂಡ ನಾವು ಮನವಿಯನ್ನು ಮಾಡ್ತೀವಿ. ನೀವು ಮೊನ್ನೆ ನೋಡಿರೋದು ಈಗ ಎಲ್ಲ RG ರಸ್ತೆ ಕೆಳಗಿಂದ ಕೆನಾಲಿಗೆ ನೀರು ಬಂದಾದಮೇಲೆ ಕೆಲವು ಜೋಳಕ್ಕೆ ನೀರು ರೈತರಿಗೆ ಈ ಲಿಫ್ಟನ್ನು ಒಳಬಳ್ಳಾರಿ ಲಿಫ್ಟಲ್ಲಿ ನಿನ್ನೆ ಇಂಜಿನಿಯರಿಗೆ ನಾನು ಮಾತಾಡಿದ್ರೆ ಇಲ್ಲ ಸರ್, ಫುಟ್ಬಾಲ್ ಹತ್ರ ನೀರಿಲ್ಲ, ಒಳಗೆ ನೀರಿಲ್ಲ, ನಾವಂತ ಲಿಫ್ಟ್ ಯಾಕೆ ಮಾಡಿದ್ರೆ ನಾವೇನು ಮಾಡಮ್ರಿ, ಸರ್ಕಾರ ಮಾಡೈತೆ ಅಂತ ಹೇಳ್ತಾರೆ. ಅದಕ್ಕೆ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ನಮ್ಮ ಸಿನ್ನೂರು ತಾಲೂಕಿನ ಕೆಲಸ ಮಾಡೋದು ಬೇಡ. ತಾವು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಎಲ್ಲರೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡವರು ಬೇರೆ ಹೊಸವರು ಬಂದರು ಕೆಲಸ ಮಾಡ್ತಾರಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ಮಾಡ್ತಾಯಿದ್ದೆ. ಸರ್ 4 ಬಾಣನ್ ಸಾವ್ರಿಗೆ ಎಷ್ಟು ಪರಿಹಾರ ಕೊಡ್ಬೇಕು ಸರ್? ಸರ್ಕಾರ ಈಗೇನು ಸರ್ಕಾರದಲ್ಲಿ ಒಬ್ಬೊಬ್ಬರಿಗೆ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು. ಯಾಕಂದರೆ ತಿಂಗಳ 2,000 ಅಂತ ಹೆಣ್ಮಕ್ಳಿಗೆ ಕೊಡುವಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯರ ಸರ್ಕಾರ ಬಹುದೊಡ್ಡ ಕೊಡುಗೆ ಯಾವುದಾದ್ರೂ ಇದ್ದರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತಾರೆ. ಸತ್ತಂಥ ಹೆಣ್ಣು ಮಕ್ಕಳಿಗೆ ಸುಮಾರು 10 ಲಕ್ಷ ಕೊಟ್ಟರೆ ಸಿದ್ದರಾಮಯ್ಯನವ್ರಿಗೆ ಒಳ್ಳೆಯದಾಗುತ್ತಂತ ನಮ್ಮ ಅನಿಸಿಕೆ. ಸರ್ ನಿಮ್ಮ ಪಕ್ಷದಲ್ಲಿ ಹೋರಾಟ ಮಾಡ್ತೀರಾ ಸರ್? ಪಕ್ಷದಿಂದ ಈಗ ಮುಂದಿನ ದಿನಮಾನಗಳಲ್ಲಿ ಆಸ್ಪತ್ರೆ ಬಗ್ಗೆ, ನೀರಾವರಿ ಇಲಾಖೆ ಬಗ್ಗೆ, ರಸ್ತೆ ಬದಿಯ ಶೆಡ್ಡುಗಳನ್ನು ಮತ್ತು ಫುಟ್ಪಾತನ್ನು ಖಾಲಿ ಮಾಡುವಂಥ ಕೆಲಸ ಈ ತಹಸೀಲ್ ಆಫೀಸ್ ಮುಂದೆ ಇನ್ಮೇಲೆ ಸುಮಾರು ಇನ್ನೂ ಒಂದು 4-5 ದಿವಸ ಕಮಿಷನರು ಮತ್ತು ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ತೀವಿ. ಅವೆಲ್ಲ ತೆರವುಗೊಳಿಸಲಿಲ್ಲ ಅಂದರೆ ತಹಸೀಲ್ ಕಚೇರಿಯ ಮುಂದೆ ಧರಣಿ ಕೊಡುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತೀವಿ ಅಂತೇಳಿ ಇವತ್ತು ಹೇಳ್ತಾ ಇದ್ದೀವಿ.